ಆತ್ಮೀಯರೇ ನಮಸ್ಕಾರ. ನನ್ನ ಹೆಸರು LS ತಿಪ್ಪೇಸ್ವಾಮಿ ಅಂತ. ನಾನು ಸಹಾಯಕ ಜೈಲರಾಗಿ ಕೇಂದ್ರ ಕಾರಾಗೃಹ ಬೆಂಗಳೂರು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಾನು ದ ಸ್ಕೂಲ್ ಆಫ್ ಏನ್ಷಿಯನ್ಸ್ ವಿಸ್ಡಮ್ ಇಲ್ಲಿ ಜಯಪ್ರಕಾಶ್ ಸರ್ ನಾಗತಿಹಳ್ಳಿಯವರ ಒಂದು ಕಾರ್ಯಕ್ರಮದಲ್ಲಿ 3 ಡೇಸ್ ಕ್ಯಾಂಪಲ್ಲಿ ಭಾಗವಹಿಸೋಕ್ಕೆ ನಾವು ಹಾಗೂ ಮತ್ತು ನಮ್ಮ ಮಿತ್ರರು ಇಲ್ಲಿ ಆಗಮಿಸಿದ್ದೀವಿ. ಇವತ್ತಿನ ಟಾಪಿಕ್ಕು ಬುಕ್ಸ್. ಇವತ್ತಿನ ಟಾಪಿಕ್ ಏನಂದರೆ ಬುಕ್ಸು ಅಂದರೆ ಪುಸ್ತಕಗಳು ಎಷ್ಟು ಅವಶ್ಯಕ ಅನ್ನೋದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ. ಈ ಬುಕ್ ಬಗ್ಗೆ ಹೇಳಬೇಕಾದ್ರೆ ಎ ಬುಕ್ ಈಸ್ ಎ ಗುಡ್ ಫ್ರೆಂಡ್ ಫಾರ್ ಎವರ್ ಅಂತ. ಪುಸ್ತಕ ಅತ್ಯುತ್ತಮ ಸಂಗಾತಿ ಅಂತ. ಅಂದರೆ ನಾವು ನಮ್ಮ ಸಂಗಾತಿನ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರೂ ಸಹಿತ ಒಂದಲ್ಲ ಒಂದು ಟೈಮು ನಮ್ಮ ಸಂಗಾತಿ ಬೇಜಾರು ಮಾಡ್ಬೋದು. ಆದರೆ ನಮ್ಮ ಪುಸ್ತಕಗಳು, ನಾವು ಓದಿದಂಥ ಪುಸ್ತಕಗಳು, ದಿನಪತ್ರಿಕೆಗಳು ಯಾವುದೇ ಕಾರಣಕ್ಕೂ ನಮಗೆ ಬೇಜಾರು ಮಾಡಲ್ಲ, ಯಾವುದೇ ಕಾರಣಕ್ಕೂ ಲಾಸ್ ಮಾಡಲ್ಲ. ನಾನು ನನ್ನ ವೃತ್ತಿ ಮಾಡೋದ್ರ ಜೊತೆಗೆ ಕೆಲವು ಪ್ರವೃತ್ತಿಗಳಿದ್ದಾವೆ. ಅಂದರೆ ಗಾರ್ಡನಿಂಗ್ ಮಾಡೋದು, ಪುಸ್ತಕ ಓದೋದು, ಕವಿತೆ ರಚನೆ ಮಾಡೋದು. ನಾನು ಎಂಥ ಸಂದರ್ಭನೇ ಇರಲಿ, ಡ್ಯೂಟಿ ಮಾಡಿ ಎಷ್ಟೇ ಸುಸ್ತಾಗಿ ಬಂದರೂ ರಾತ್ರಿ 10 ಗಂಟೆಯಲ್ಲಿ ಗಿಡಗಳು ನೀರು ಹಾಕಕ್ಕೆ ಹೋಗ್ತೀನಿ. ರಾತ್ರಿ 10 ಗಂಟೆಯಲ್ಲಿ ನೀರು ಹಾಕಿ ಹೋಗ್ತೀನಿ. ಯಾಕೆಂದರೆ ಬೆಳಗ್ಗೆ ಫಸ್ಟ್ ಶಿಫ್ಟ್ ಇರ್ತದೆ, ನಮ್ಮದು ಒಂದಿನ ಫಸ್ಟ್ ಶಿಫ್ಟು, ಒಂದಿನ ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ಇವತ್ತು ಮಧ್ಯಾಹ್ನ ಡ್ಯೂಟಿ ಮುಗಿಸ್ಕೊಂಡು ನೈಟ್ 10 ಗಂಟೆ ಲಾಕಪ್ ಮಾಡಿ ಬಂದರೆ ಬೆಳಗ್ಗೆ 6 ಗಂಟೆಗೆ ಹೋಗಬೇಕು. ಬೆಳಗ್ಗೆ 6 ಗಂಟೆಗೆ ಹೊರಡ ತರತುರಿಯಲ್ಲಿ ಮರಿಬೋದು ಅಂತೇಳಿ ನಾನು ನೈಟ್ 10 ಗಂಟೆಗೆ ನೀರು ಹಾಕಿ ಹೋಗ್ತೀನಿ. ಅಂದರೆ ನಾನು ಗಿಡಗಳನ್ನ ಅಷ್ಟು ಪ್ರೀತಿಸ್ತೀನಿ. ಅದೇ ರೀತಿ ಪುಸ್ತಕಗಳು ಅಷ್ಟೇ. ಎಷ್ಟೇ ಟಯರ್ಡ್ ಆಗಿರಲಿ, ನಮ್ಮ ಜೈಲಲ್ಲಿ ಪುಸ್ತಕ ತಗೊಂಡು ಹೋಗಬಾರ್ದು ಅನ್ನೋದೊಂದು ರೂಲ್ ಇದೆ. ಸ್ಟಾಫು ಬುಕ್ಸ್ ತಗೊಂಡು ಹೋಗಬಾರ್ದು. ಯಾಕೆ ಅಂದರೆ ನೀವು ಬುಕ್ಸ್ಗಳು ಓದ್ತಾ ಕುಂತರೆ ನೀವು ಪ್ರಿಸ್ನರ್ ಆ್ಯಕ್ಟಿವಿಟೀಸ್ ಹೆಂಗೆ ನೋಡ್ತೀರಾ? ನಿಮ್ಮ ಕಾನ್ಸಂಟ್ರೇಷನ್ನು ಬುಕ್ಸ್ ಕಡೆ ಇದ್ದಾಗ ಪ್ರಿಸ್ನರ್ ಆ್ಯಕ್ಟಿವಿಟೀಸ್ ನೀವು ನೋಡೋಕ್ಕಾಗಲ್ಲ. ಇದು ನೀವು ಮಾಡೋದು ಕಾನೂನು ಬಾಹಿರ ಅಂತ ಒಂದು ಆರ್ಡ್ರು. ಆದರೂ ಸಹಿತ ನಾನು ಬುಕ್ಸನ್ನು ತಗೊಂಡೋಗಿ, ಅಂದರೆ ನನಗೆ ಆಲ್ರೆಡಿ ಈ ಕ್ಯಾಂಪಲ್ಲಿ ಹೇಳ್ದಂಗೆ ನಾನು PUC ಎಕ್ಸ್ಟರ್ನಲ್ ಮಾಡಿ, ಡಿಗ್ರಿ ಮಾಡಿ, MA ಮಾಡಿ, PGDC ಇಷ್ಟನ್ನು ಜೈಲಲ್ಲಿ ಡ್ಯೂಟಿ ಮಾಡ್ಕೊಂಡೇ ಮಾಡಿದೆ. ಅಂದರೆ ನಾನು ಬುಕ್ಸ್ ಬಿಡೋಕ್ಕಾಗಲ್ಲ. ಹೆಂಡತಿ ಮಕ್ಕಳನ್ನ ಬಿಟ್ಟರೆ ಬುಕ್ಸ್ ಬಿಡೋಕ್ಕಾಗಲ್ಲ ಅಂಥ ಒಂದು ಸಿಚುಯೇಷನಲ್ಲಿ ನಾನಿದ್ದೀನಿ. ಒಂದು ಪುಸ್ತಕ ಓದೋ ಹವ್ಯಾಸ ಇರೋಂಥ ವ್ಯಕ್ತಿಗೆ ನೀವು ಯಾವುದೇ ಒಂದು ಸೆರೆವಾಸಕ್ಕೆ ಹಾಕಿದರೂ ಸಹಿತ, ಅಂದರೆ ಅವನು ಬುಕ್ ಓದೋ ಹವ್ಯಾಸ ಇರಬೇಕು. ಅವನ ಜೊತೆಯಲ್ಲಿ ಬೇರೆ ಯಾರಿಲ್ಲ ಅಂದರೂ ಸಹಿತ ಅವನ ಜೀವನನ ನೆಮ್ಮದಿಯಾಗಿ ಕಳೀತಾನೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಮಹಾತ್ಮ ಗಾಂಧಿಯವರು ಜೈಲಲ್ಲಿ ಇರಬೇಕಾದ್ರೆ ಅವ್ರು ಹೇಳ್ತಾರೆ, ಒಮ್ಮೊಮ್ಮೆ ಕಾಲ ಸ್ತಂಭೀಭೂತ ಆಗ್ತಿತ್ತು ಅಂತ. ಅಂದರೆ ಕಾಲ ಗಡಿಯಾರದ ಮುಳ್ಳುಗಳು ಚಲನೆ ಇಲ್ಲದೆ ನಿಂತು ಹೋಗ್ತಾ ಇತ್ತು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಯಾರೂ ಹೆಲ್ಪ್ ಮಾಡಲಿಲ್ಲಂತೆ. ಅವ್ರಿಗೆ ಹೆಲ್ಪ್ ಮಾಡಿದ್ದು ಬುಕ್ಸ್ಗಳು. ಇವತ್ತು ಗಾಂಧೀಜಿ ಮಹಾತ್ಮ ಆಗಿ, ರಾಷ್ಟ್ರಪಿತ ಆಗಿ, ವಿಶ್ವದ ಶಾಂತಿದೂತ ಅಂತ ಕರೆಸ್ಕೊಂಡ್ರೆ ಅದಕ್ಕೆ ಕಾರಣ ಅವ್ರು ಓದ್ತಿದ್ದಂಥ ಬುಕ್ಸ್ಗಳು ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ನಾನು ಈ ಬುಕ್ಸ್ ಓದೋದು ನನಗೆ ಎಷ್ಟು ಹೆಲ್ಪ್ ಆಗಿದೆ ಅನ್ನೋದಕ್ಕೆ ಒಂದೆರಡು ಉದಾಹರಣೆ ಕೊಡ್ತೀನಿ. ನಾನು ಈಗ ಆಲ್ರೆಡಿ ಬೆಳಗ್ಗೆ ಮಾರ್ನಿಂಗ್ ಸೆಷನ್ನಲ್ಲಿ ನನ್ನ ಜೀವನ ಏನು ಅಂತ ಹೇಳಿದೆ. ನಾನು ಪ್ರೈವೇಟಲ್ಲಿ ಕೆಲಸ ಮಾಡಬೇಕಾದ್ರೆ ನನ್ನ ಹತ್ರ 2 ರೂಪಾಯಿ ಒಂದು ಟೀ ಕುಡಿಯೋಕ್ಕೆ ದುಡ್ಡಿಲ್ಲ ಅಂದರೂ ಸಹಿತ ಒಂದು ನ್ಯೂಸ್ ಪೇಪರ್ ತಗೊಳ್ಳೋ ಒಂದು ಹವ್ಯಾಸ ಇತ್ತು ನನ್ನ ಹತ್ರ. ನಾನು ಒಂದಿನ ನ್ಯೂಸ್ ಪೇಪರ್ ತಗೊಂಡು ಆ ಕಾಲಮ್ ಓದ್ತಿರ್ಬೇಕಾದ್ರೆ ನಮ್ಮ ಏನೀಗ 24 ವರ್ಷ ನನಗೆ ಅನ್ನ ಕೊಟ್ಟು ಸಾಕಿದ ಇಲಾಖೆ, ಕಾರಾಗೃಹ ಇಲಾಖೆ, ಈ ಇಲಾಖೆ ರಿಕ್ರೂಟ್ಮೆಂಟ್ದು ಅಡ್ವರ್ಟೈಸ್ ಇತ್ತು. ಆ ರಿಕ್ರೂಟ್ಮೆಂಟ್ ಅಡ್ವರ್ಟೈಸ್ ಇದ್ದಾಗ ನಾನು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳೆಲ್ಲ ಹೊಂಚ್ಕೊಂಡು, ಅವತ್ತು ಲಾಸ್ಟ್ ಡೇಟ್ ಇತ್ತು, ನಾನು ಹೋಗಿ ಹೆಡ್ ಆಫೀಸ್ಗೆ ಹೋಗಿ ನೇರವಾಗಿ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಬಂದೆ. ನನ್ನ ಅದೃಷ್ಟವಶಾತ್ ನನಗೆ ಕೆಲಸ ಸಿಕ್ತು. ಅಂದರೆ ಇದು ನನ್ನ ಪೇಪರ್ ಓದಿದ್ದರಿಂದ ನನಗೆ ಕೆಲಸ ಸಿಕ್ತು. ಇದು ಒಂದು ಉದಾಹರಣೆ. ಆಮೇಲೆ ಅದೇ ಟೈಮಲ್ಲಿ ನಾನು ಆನಂದರಾವ್ ಸರ್ಕಲಲ್ಲಿ ನಿನ್ನೆ ಹೇಳಿದೆ, ನಾನು 5 ವರ್ಷ ನಾನು ಯಾವುದೇ ಮನೆಯಲ್ಲಿ, ನಮ್ಮ ಸಂಬಂಧಿಕರ ಮನೆಯಲ್ಲಿ ಇಲ್ಲದೆ ಅಥವಾ ಎಲ್ಲೂ 1 ರೂಪಾಯಿ ರೂಮ್ ಬಾಡಿಗೆ ಕೊಡದೆ ನಾನು ಬೆಂಗಳೂರಲ್ಲಿ ಜೀವನ ಮಾಡಿದೆ ಅಂತ ನಾನು ಹೇಳಿದೆ. ಅದು ಎಷ್ಟು ಕಷ್ಟ ಅಂತ ನೀವು ಊಹೆ ಮಾಡಬೇಕಾಗ್ತದೆ. ಯಾಕೆಂದರೆ ಒಂದಿನ ನಮಗೆ ಉಳ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂದರೆ ನಮ್ಮ ಸ್ಥಿತಿ ಚಿಂತಾಜನಕ ಆಗಿರ್ತದೆ. ಒಂದು ದಿನ ಇಲ್ಲ ಅಂದರೆ 5 ವರ್ಷಗಳು, 5 ವರ್ಷ ನಾನು ಬೆಂಗಳೂರಲ್ಲಿ ಯಾವುದೇ ಒಂದು ಆಸರೆ ಇಲ್ಲದೆ ಬೆಳೆದೆ. ಅಂಥ ಟೈಮಲ್ಲಿ ಸಹಿತ ನಾನು ಒಂದು ಸರಿ BK ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬ ಬೋಂಡ ಮಾರ್ತಿದ್ದ. ಆ ಬೋಂಡ ಮಾರನ ಏನು ಮಾಡ್ತಿದ್ದ, ಆ ಬೋಂಡನ ಚುಟುಕು ಅಂತ ಒಂದು ಮ್ಯಾಗ್ಝಿನ್ ಬರ್ತಿತ್ತು. ಚುಟುಕು ಅಂತ ತಾವೆಲ್ಲ ನೋಡಿರ್ಬೋದು. ಆ ಚುಟುಕು ಅನ್ನೋ ಮ್ಯಾಗ್ಝಿನಲ್ಲಿ ಬೋಂಡ ಕಟ್ಕೊಡ್ತಿದ್ದ ಅವನು.
ನಾನೇನು ಮಾಡಿದೆ, ಇಷ್ಟು ಚೆನ್ನಾಗಿರೋ ಬುಕ್ಕಲ್ಲಿ ಒಂದು ಬೋಂಡ ಕಟ್ತಾನಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಅವನ ಹತ್ರ ಇರೋ ಬುಕ್ಕನ್ನೆಲ್ಲ ತಗೊಂಡೋದೆ. ಇದು ನಿಜವಾದ ಸತ್ಯವಾದ ಘಟನೆ. ಆ ಬುಕ್ಕನ್ನು ನಾನು ಇವತ್ತು ನಮ್ಮ ಮನೇಲಿ ಇಟ್ಟಿದ್ದೀನಿ. ಆಮೇಲೆ ನಮ್ಮ ಜೈಲಲ್ಲಿ ಕೆಲವು ಕೈದಿಗಳು ರಿಲೀಸ್ ಆಗಬೇಕಾದ್ರೆ ಅದೇನು ಅವ್ರ ಮೈಂಡ್ ಸೆಟ್ಟು, ಏನು ಬಟ್ಟೆಗಳು, ಬುಕ್ಸ್ಗಳು ಅಥವಾ ಅವ್ರ ವಸ್ತುಗಳು ಏನಿದ್ದಾವೆ ಅವನ್ನೆಲ್ಲ ಅಲ್ಲೇ ಬಿಸಾಕಿ ಹೋಗ್ಬಿಡ್ತಾರೆ. ನಾನೊಂದು ದಿವಸ ಲಾಕಪ್ ಮುಗಿಸ್ಕೊಂಡು ಹೊರಗಡೆ ಬಂದೆ. ಯಾರೋ ಬಂದು ರಿಲೀಸ್ ಆಗೋಗಿದ್ದಾನೆ ಗೊತ್ತಿಲ್ಲ. ಅವನು ತಿರುವಳ್ಳುವರ್ದೊಂದು ಬುಕ್ ಬಿಸಾಕಿ ಹೋಗಿದ್ದ. ತಿರುವಳ್ಳುವರ್ ಯಾರು ಅಂತಲೇ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಆ ಬುಕ್ಕನ್ನು ತಗೊಂಡೋಗಿ ಮನೇಲಿ ಓದಿದಾಗ ನನಗೆ ಇಷ್ಟವಷ್ಟು ತಿರುವಳ್ಳುವರ್ ಯಾರು, ಅವರು ಸಾಹಿತ್ಯಕ್ಕೆ ಏನು ದುಡಿದಿದ್ದಾರೆ ಅಂತ ಗೊತ್ತಾಯಿತು. ಅಂದರೆ ಪುಸ್ತಕ ಎಷ್ಟೇ ಹಳೇದಾಗಲಿ ವಿಷಯ ಹಳೇದಾಗಲ್ಲ, ನಾವು ಅದನ್ನು ಯಾವ ರೀತಿ ಸ್ವೀಕಾರ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಎಂಥ ಸಂದರ್ಭದಲ್ಲಿ ಒಂದು ಬುಕ್ ಜೊತೆಯಲ್ಲಿರಲಿ. ಇವತ್ತು ನೀವು ನೋಡಿ, ನಮ್ಮ ಇಂಡಿಯನ್ಸ್ಗೂ ಫಾರಿನರ್ಸ್ಗೂ ವ್ಯತ್ಯಾಸ ಏನು ಅಂದರೆ, ಫಾರಿನರ್ಸು ಅವರು ಲೈಫ್ ಸ್ಕಿಲ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಆರ್ಟ್ ಆಫ್ ಲಿವಿಂಗ್ ಏನಿದೆ ಅವ್ರು ಚೆನ್ನಾಗಿ ಅದನ್ನು ಕಲ್ತಿದ್ದಾರೆ. ನಾವೇನು ಮಾಡ್ತೀವಿ, ಯಾವಾಗಲೂ ಮೊಬೈಲ್ ಹಿಡ್ಕೊ, ಇಲ್ಲ ಸೀರಿಯಲ್ ನೋಡು, ಇಲ್ಲ ಟಿ ವಿ ನೋಡು. ನಾವು ಭಾರತೀಯರು ನಾವು ಬೌದ್ಧಿಕವಾಗಿ ತುಂಬ ಬುದ್ಧಿವಂತರಾಗಿದ್ದರೂ ಸಹಿತ ನಮ್ಮ ಬುದ್ಧಿವಂತಿಕೆನ ನಾವು ಬಳಸ್ತಿಲ್ಲ. ಫಾರಿನರ್ಸ್ ಏನು ಮಾಡ್ತಾರೆ, ಅವ್ರ ಜೊತೆಯಲ್ಲಿ ಯಾವಾಗಲೂ ಒಂದು ಬುಕ್ಸ್ ತಗೊಂಡು ಹೋಗ್ತಾರೆ, ಇಲ್ಲ ಆ ಡ್ರಾಯಿಂಗಿಗೆ ಸಂಬಂಧಪಟ್ಟಂಥ ವಸ್ತುಗಳು ತಗೊಂಡು ಹೋಗ್ತಾರೆ. ಎಲ್ಲ ಒಂದು ಟೈಮ್ ಸಿಗ್ತಾ, ಒಂದು ಅರ್ಧ ಗಂಟೆ ಟೈಮ್ ಸಿಗ್ತಾ ಬುಕ್ಸ್ ಓದ್ತಾರೆ, ಇಲ್ಲ ಡ್ರಾಯಿಂಗ್ ಮಾಡ್ತಾರೆ. ನಮ್ಮ ಜೈಲಲ್ಲಿ ಒಬ್ಬ ರಷ್ಯಾದವನೊಬ್ಬ ಪ್ರಿಸ್ನರ್ ಇದ್ದ. ಬೆಳಗ್ಗೆ ಅನ್ಲಾಕ್ ಆದ ತಕ್ಷಣ ನಮ್ಮ ಇಂಡಿಯನ್ಸ್ ಪ್ರಿಸ್ನರು ಅವ್ರಿಗೆ ಏನೇನು ಬೇಕೋ ಅದಕ್ಕೆ ಓಡಾಡ್ತಿರೋರು. ಅವನು ಅನ್ಲಾಕಾಗಿ ಕಾಫಿ ಕೊಡೋದು 10 ನಿಮಿಷ ಲೇಟಾದರೆ ಆ ಬುಕ್ಕನ್ನು ತಂದು ಓದ್ತಾರೆ. ನಾನು ಅವಾಗಲೇ ಅಂದ್ಕೊಂಡೆ, ನಮಗೂ ಅವ್ರಿಗೂ ವ್ಯತ್ಯಾಸ ಏನು. ಆದ್ದರಿಂದ ನಾವು ಎಷ್ಟು ತಿಳ್ಕೋಬೇಕು ಅಂದರೆ, ಹೆಚ್ಚು ತಿಳ್ಕೋಬೇಕು ಅಂತಂದರೆ ನಾವು ಹೆಚ್ಚು ಪುಸ್ತಕಗಳನ್ನ ಓದಬೇಕು. ನಾವು ಎಷ್ಟು ಪುಸ್ತಕಗಳನ್ನು ಓದ್ತೀವಿ, ನಾವು ಅಷ್ಟು ನಮ್ಮ ಬೌದ್ಧಿಕ ಮಟ್ಟ, ನಮ್ಮ ಒಂದು ವ್ಯಕ್ತಿತ್ವ ವಿಕಸನ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ ಈ ಬುಕ್ಕಿಗೆ ಸಂಬಂಧಪಟ್ಟಂಥ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.